Hi, good evening. This is Dr. Mahesh Bhatt from Logic Computer Center, Dharwad. Okay, here is once again another success story. Okay, Rashmi, ಎಲ್ರಿಗೇನು ಗೊತ್ತಾ? ಹಾಯ್, ದಿಸ್ ಇಸ್ ಡಾಕ್ಟರ್ ಮಹೇಶ್ ಭಟ್ ಅಂದ ತಕ್ಷಣ ಎಲ್ಲರೂ ಹೇಳೋದು ಮತ್ತೊಂದು ಕಡೆ ಇವರು ಅಕ್ಸೆಂಚರ್ ಇನ್ಫೋಸಿಸ್ ಕೆಲಸ ಕೊಡಿಸಿದ್ರು ನೋಡು ಅಂತಾರೆ. ಎಸ್, ಅದೇ ತರ ಇಂಪ್ರೆಷನ್ ಇರ್ಬೇಕು ಯಾವಾಗಲೂ. ದಟ್ ಈಸ್ ದ ಬ್ರ್ಯಾಂಡ್ ಆಫ್ ಲಾಜಿಕ್ ಕಂಪ್ಯೂಟರ್ ಸೆಂಟರ್ ಧಾರವಾಡ. ಇಲ್ಲಿ ನಮ್ಮ ರಶ್ಮಿ ಅವರು ಇವತ್ತು ಒಂದು ಖುಷಿಯನ್ನು ಹಂಚ್ಕೊಳ್ತಾರೆ. ಯಾಕಂದ್ರೆ ಏನಾಯ್ತು, ಅಕ್ಸೆಂಚರ್ದು ಸ್ವಲ್ಪರಲ್ಲೇ ಅವ್ರದ್ದು ಡಾಕ್ಯುಮೆಂಟೇಶನ್ ನಲ್ಲಿ ಹೋಗಿತ್ತು, ತುಂಬಾ ಬೇಜಾರು ಪಡ್ಕೊಂಡಿದ್ರು. ಓಕೆ, ಅವರಿಗೆ ತುಂಬಾ ಒಂದು ವ್ಯಥೆ ಆಗಿತ್ತು. ಅಯ್ಯೋ ಸರ್, ಮಿಸ್ ಆಯ್ತಲ್ಲ ಅಂತ ನಾನು ಹೇಳಿದ್ದೆ. ಒಳ್ಳೆ ಅವಕಾಶ ಬರುತ್ತೆ, ವೆಯ್ಟ್ ಮಾಡು ಅಂತ. ಆದ್ರೂ ರಶ್ಮಿದು ನಮಗೆ ತುಂಬಾ ಹೃದಯವಂತಿಕೆ ಹಿಡಿಸಿರೋದು ಯಾವ್ದ್ರಲ್ಲಿ ಅಂದ್ರೆ, ಅವಳು ಅಕ್ಸೆಂಚರ್ದು ಆಗದೆ ಹೋದಾಗ, ಸರ್ ನಾನು ನಿಮ್ಮಲ್ಲಿ ಒಂದು ಟ್ರೈನರ್ ಆಗಿ ನಾನು ಕೆಲಸ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದಾಗ, ಸುಮಾರು ಈಗ 1 ವೀಕ್ ಆಗಿರ್ಬೇಕೇನಲ್ಲ, 2 ವೀಕ್ಸ್ ಆಯ್ತು. ಅವಳು ತುಂಬಾ ಹೃದಯದಿಂದ ನಮ್ಮಲ್ಲಿ ಒಂದು ಜೂನಿಯರ್ ಟ್ರೈನರ್ ಅಂತ ನಾನು ಅವಳನ್ನ ಸೆಲೆಕ್ಟ್ ಮಾಡಿದ್ದೆ. ಅವಳು ಬಹಳ ಪರ್ಫೆಕ್ಷನ್ ಇಂದ ಕೆಲಸ ಮಾಡ್ತಿದ್ಲು. ನಾನು ತುಂಬಾ ಚೆನ್ನಾಗಿ ಮಾಡ್ತಾ ಇದೆಯಲ್ಲಮ್ಮ ರಶ್ಮಿ ಅಂದ ತಕ್ಷಣ ದೇವರು ನಮ್ಮ ಒಂದು ಇನ್ಸ್ಟಿಟ್ಯೂಟ್ ಇಂದ ಒಳ್ಳೆ ಒಂದು ನಮ್ಮ ಟ್ರೈನರ್ನ ಕರ್ಕೊಳ್ತಾ ಇದ್ದಾನೆ. ಯಾಕಂದ್ರೆ ಅವಳು ಇನ್ಫೋಸಿಸ್ಗೆ ಸೆಲೆಕ್ಟ್ ಆಗಿದ್ದಾಳೆ. ಓಕೆ, ರಶ್ಮಿ, ನಿಂದ ಒಂದು ಹೆಂಗಿತ್ತು ಅಂತ ಒಂದು ಅನುಭವ ಹಂಚ್ಕೊಳ್ಳಮ್ಮ. ಹಲೋ ಗೈಸ್, ನಾನೇ ರಶ್ಮಿ ಅವರು ಇಷ್ಟೊತ್ತಂತ ಹೇಳಿದ್ ನನ್ನ ಬಗ್ಗೆನೆ. ಇವತ್ತು ಬೆಳಗ್ಗೆ ಅಚಾನಕ್ ಆಗಿ ಅದು ಹೆಂಗ್ ನಾನು ಅಪ್ಲೈ ಮಾಡಿದ್ದೇನೋ ಗೊತ್ತಾಗಲಿಲ್ಲ. ಇಟ್ಸ್ ಗಾಡ್ ಗ್ರೇಸ್. ಅಪ್ಲೈ ಮಾಡಿ ನೆಕ್ಸ್ಟ್ ಡೇ ಒಂದು 2.5 ಅಷ್ಟರೊಳಗೆ ಕಾಲ್ ಬಂದಿತ್ತು ನನಗೆ. ಕಾಲ್ ಬಂದು ಅವ್ರೇನಿಲ್ಲ, ಜಸ್ಟ್ ನಮ್ದು ಇಂಟ್ರೊಡಕ್ಷನ್ ಕೇಳಿದ್ರು. ಇಂಟ್ರೊಡಕ್ಷನ್ ಆದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಿರಿ ಅಂತ ಹೇಳಿದ್ರೆ, ಆ ಖುಷಿ ಅಂತ ನಂಗೆ ಹೇಳ್ಕೊಳಕ್ಕಂತೂ ಸಾಧ್ಯ ಇಲ್ಲ. ಬಿಕಾಸ್ ಆಸ್ ಅ ಫ್ರೆಶರ್ ನಮ್ಗೆ ಸ್ಯಾಲ್ರಿ ಇಂಪಾರ್ಟೆಂಟ್ ಇಲ್ಲ. ನಾವು ಎಲ್ಲಾದ್ರೂ ಒಂದ್ ಕಡೆ ಜಾಯಿನ್ ಆಗ್ಬೇಕು, ಅದೇ ಇಂಪಾರ್ಟೆಂಟ್. ನಮ್ಗೆ ಎಕ್ಸ್ಪೀರಿಯನ್ಸ್ ಯಾರು ಕೊಡಕ್ ರೆಡಿ ಇರಲ್ಲ ಅಲ್ಲ ಸರ್. ಯಾರು ಎಕ್ಸ್ಪೀರಿಯನ್ಸ್ ಕೊಡಕ್ ರೆಡಿ ಇರಲ್ಲ. ಕಲ್ತ್ಕೊಂಡ್ಬಿಟ್ಟೆ ಬನ್ನಿ, ನಾವು ನಿಮ್ಗೆ ಹೇಳ್ಕೊಡಕ್ಕಲ್ಲ ಇರೋದು, ಸಂಬಳ ಕೊಡ್ತೀವಿ, ಕೆಲಸ ಮಾಡಿ ಅನ್ನೋ ಪರಿಸ್ಥಿತಿ ಬಂದಿದೆ. ನಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ಬೇಕಂದ್ರೆ, ಎಕ್ಸೆಂಚರ್ ನಾನು ರಿಜೆಕ್ಟ್ ಮಾಡಿದ್ದೆ ಸ್ಯಾಲ್ರಿ ಸಂಬಂಧ. ಬೆಂಗಳೂರೊಳಗ 16,000 to 17,000 ಒಳಗ ನನ್ನ ತಲೆಯೊಳಗೆ ಏನಿತ್ತು ಸರ್, ನಾನು ಅಲ್ಲಿ ಬಾಳಕ್ಕಾಗಲ್ಲ, ನಾನಲ್ಲಿ ಬಾಳಕ್ಕಾಗಲ್ಲ. ನನಗೆ ಹೆಂಗೆ ನಾನಲ್ಲಿ ಜೀವನ ಹೆಂಗೆ ಮಾಡಲಿ, ನಾನು ಉಳಿಸಿ ನಮ್ಮ ಪೇರೆಂಟ್ಸಿಗೆ ಏನು ಕೊಡಲಿ ಅನ್ನೋದೆಲ್ಲ ಅದು ಯೋಚನೆ ಸಂಬಂಧ ನಾನು ರಿಜೆಕ್ಟ್ ಮಾಡಿದ್ದೆ ಅವಾಗ. ಆಮೇಲೆ ನಂಗೆ ರಿಯಲೈಸ್ ಆಯ್ತು, ಇಲ್ಲ ಸ್ಯಾಲ್ರಿ ಇಂಪಾರ್ಟೆಂಟ್ ಅಲ್ಲ, ಫಸ್ಟ್ 1 year ನಾವು ಎಕ್ಸ್ಪೀರಿಯನ್ಸೇ ತಗೋಬೇಕು. ಎಕ್ಸ್ಪೀರಿಯನ್ಸ್ ತಗೊಂಡಾದ್ಮೇಲೆ ನಾವು ಡಿಮಾಂಡ್ ಮಾಡ್ಬೋದು ಸ್ಯಾಲ್ರಿನ ಅಂತೇಳಿ ಯೋಚನೆ ಮಾಡಿ ಇವಾಗ ನಾನು ಶಾರ್ಟ್ ಲಿಸ್ಟ್ ಆದೆ. ಅದು ತುಂಬಾ ಖುಷಿ. ಇನ್ನು ನೆಕ್ಸ್ಟ್ 10 days ಇದು SAP P2P ಎಲ್ಲ ಕಂಪ್ಲೀಟ್ ಆಗಿದೆ ನಿಮ್ದು ಎಲ್ಲ ಈಗ? ಆಮೇಲೆ ಹೆಂಗ ಅನಿಸ್ತು ನಿಮ್ಗೆ ಈಗ ನಮ್ಮ ಲಾಜಿಕ್ ಕಂಪ್ಯೂಟರ್ ಸೆಂಟರ್ಗೆ ಬಂದ್ಮೇಲೆ ಈ ತರ ಅವಕಾಶಗಳು ಬರ್ತಾ ಇದಾವೆ? ಸೊ ಹೌ ಯು ಫೀಲ್ ಲೈಕ್? ನೀವು ಏನ್ ಸಜೆಷನ್ ಕೊಡ್ತೀರಾ ನಿಮ್ಮ ಫ್ರೆಂಡ್ಸ್ಗೆಲ್ಲ? ಅವ್ರಿಗೆಲ್ಲ ಬಂದು ಬೇಗ ಜಾಯಿನ್ ಆಗಿ ನಿಮ್ಮಂಗ್ ಆಗ್ರಿ ಅಂತ ಹೇಳ್ತೀರೋ, ಅಥವಾ M.Com MBA ಮಾಡ್ಕೊಂತ ಹುಡುಗರಾಗಿರ ಕೇಳ್ತೀರಾ? M.Com MBA ಈಗಂತೂ ಯಾವ ಸ್ಕೋಪ್ ಇಲ್ಲ ಸರ್. ಹಿಂಗೆ ಯಾವ್ದಾದ್ರು ಸೈಡ್ ಕೋರ್ಸ್ ಮಾಡಿದ್ರೆ ಬೆಟರ್. ಇದ್ರ ಮೇಲೆ M.Com ಮಾಡಿದ್ರು MBA ಮಾಡಿದ್ರು ಎಲ್ಲರೂ ಕರೆಯೋದೇ SAP ಮೇಲೆ ಸರ್. ಸೊ ಅವನ್ನ ಅಷ್ಟೆಲ್ಲ 8 ಲಕ್ಷ 6 ಲಕ್ಷ 7 ಲಕ್ಷ ಕೊಟ್ಟು PG ಮಾಡೋದ್ಕಿಂತ ಇಲ್ಲಿ ಬಂದು ಜಾಯಿನ್ ಆಗಿ ಎಲ್ಲಾದ್ರೂ ರಿಕ್ರೂಟ್ ಮಾಡ್ಕೊಳ್ಳೋದು ಬೆಟರ್ ಅಂತ ನನ್ನ ಸಜೆಷನ್. ಈಗ ನಾವು C2C ಕರೆದ್ವಲ್ಲ ರಶ್ಮಿ, ಈಗ ನೀವು ಒಂದು 4-5 ಜನ ಬಂದು ಜಾಯಿನ್ ಆದ್ರಿ ಕ್ಯಾಂಪಸ್ ಟು ಕಾರ್ಪೊರೇಟ್ಗೆ, ಅವಾಗ ನಿಮ್ಗೆ ಯಾರು ಅನ್ಲಿಲ್ವಾ ಅದೆಲ್ಲ ಯಾಕೆ ವೇಸ್ಟ್, ನೀನ್ C2C ಅಂದ್ರೆ ಏನು, ಸ್ಯಾಪ್ ಕಲಿಬೇಡ, ಟ್ಯಾಲಿ ಕಲಿಬೇಡ, ಕಲ್ಲ ಹಾಕೋರು ಇರ್ತಾರನಲ್ಲ, ಹಾಕಿರ್ಬೋದು, ನಿಮ್ಗೂ ಕಲ್ಲ ಹಾಕಿರ್ಬೋದು ಇರ್ತಾರೆ. ಅವ್ರ ಪ್ರಕಾರ MBA ಮಾಡಿದ್ರೆ ಬೆಟರ್ ಅಂತ ನಮಗ ಅಂದ್ರೆ ಪ್ರಮೋಷನ್ ಸಿಗುತ್ತೆ ಹಂಗ ಹಿಂಗ ಅಂತ ಹೇಳ್ತಾರೆ. ಬಟ್ ಆಲ್ಮೋಸ್ಟ್ ಎಲ್ಲ ಇರೋದು ಸ್ಯಾಪ್ ಮೇಲೆ. ಸ್ಯಾಪಿಗೆ ಈಗ ಆಲ್ಮೋಸ್ಟ್ ಬಹಳ ಸ್ಕೋಪ್ ಇದೆ ಸರ್. ಹಂಗ್ ನೋಡಿದ್ರೆ ಬಹಳ ಸ್ಕೋಪ್ ಇದೆ. ನಾನು ನನ್ನ ಫ್ರೆಂಡ್ ಸರ್ಕಲ್ ಜೊತೆ ಮಾತಾಡಿ ನೋಡಿದಾಗ BA ಮಾಡಿದ್ರು SAP ಮಾಡಕ್ ಬರ್ತಾರ, MBA ಮಾಡಿದ್ರು SAP ಮಾಡಕ್ ಬರ್ತಾರ, ನಾವು B.Com ಮಾಡಿದ್ರು SAP ಮಾಡಕ್ ಬಂದೇ ಬರ್ತಾರ. ಗುಡ್, ದಟ್ಸ್ ಗುಡ್, ಗ್ರೇಟ್ ರಶ್ಮಿ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಭಿಮಾನ ನಮ್ಮೇಲೆ ಸದಾ ಇರಲಿ. ಇನ್ಫೋಸಿಸ್ಗೆ ನಾಳೆ ನೀವು ಜಾಯಿನ್ ಆದಾಗ ಅಲ್ಲಿ ರಿಕ್ವೈರ್ಮೆಂಟ್ ಇದ್ದಾಗ ಖಂಡಿತ ನಮ್ಗೆ ಹೇಳಿ. ಓಕೆ, ನಾವು ಇದೇ ಟೌನ್ ಲಾಕದಲ್ಲಿ 15 ವರ್ಷದಿಂದ ಇದ್ದೀವಿ. ದೇವ್ರ ದಯದಿಂದ ಇನ್ನೂ ಒಂದು 20 ವರ್ಷನೂ ಹಂಗೆ ಇರ್ತೀವಿ. ಓಕೆ, ನಿಮ್ಮ ಒಂದು ಹೆಲ್ಪ್ ಓಕೆ ಸದಾ ನಮ್ಮ ಹುಡುಗರ ಮೇಲೆ ಇರಬೇಕು. ಓಕೆ, ಆಮೇಲೆ LCCನ ರೆಕಮೆಂಡ್ ಮಾಡ್ತಾ ಹೋಗಿ. ಯಾಕಂದ್ರೆ ಈಗ ಅನಿಲಿಪ್ ನಾವು ಮೊನ್ನೆ ನೋಡಿ ದ ಪ್ರೈಡ್ ಆಫ್ ಕರ್ನಾಟಕ ಅಂತ ಅವಾರ್ಡ್ ಕೊಟ್ಟರು ನನಗೆ. ಅವಾರ್ಡ್ ನನಗಲ್ಲ, ಅದು ನಮ್ಮ ಲಾಜಿಕ್ ಕಂಪ್ಯೂಟರ್ ಸೆಂಟರ್ ತೊಗೊಂಡಾಕ ಧಾರವಾಡಗೆ
ಮತ್ತು ನಿಮಗೆ ನಿಮ್ಮಂತ ಹುಡುಗರಿಗೆ ಸಲ್ಬೇಕು. ಥ್ಯಾಂಕ್ ಯು ಒನ್ಸ್ Congrats ಅಗೇನ್. for that. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್.